ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮಗೆ ಶಿವಣ್ಣ ಅಂದಷ್ಟು ನೆನಪಾಗೋದು ಓಂ ಸಿನಿಮಾ, ಜೋಗಿ ಸಿನಿಮಾ ಮತ್ತು ಒಂದಷ್ಟು ಸೆಂಟಿಮೆಂಟ್ ಸಿನಿಮಾಗಳು ಕೂಡ ನೆನಪಾಗುತ್ತೆ. ಆದ್ರೆ ಶಿವಣ್ಣ ಅವರಿಗೆ ಇವಾಗ ಅಂದ್ರೆ ಏನೊಂದು ಅದ್ಭುತವಾಗಿರೋ ಒಂದು ಫ್ಯಾನ್ ಫಾಲೋವಿಂಗ್ ಇದೆ. ಅದರಲ್ಲಿ ಅತಿ ಹೆಚ್ಚು ಫ್ಯಾನ್ಸ್ ಇರೋದು ಶಿವಣ್ಣಗೆ ಒಂದು ಮಾಸ್ ಆಡಿಯನ್ಸ್. ಆ ಮಾಸ್ ಆಡಿಯನ್ಸ್ ಉಟ್ಕೊಂಡಿದ್ದು ಎಲ್ಲಿಂದ ಅಂತ ನೋಡಿದ್ರೆ 1988ರಲ್ಲಿ 1988ರಲ್ಲಿ ಶಿವರಾಜ್ ಕುಮಾರ್ ಅವ್ರದ್ದು 3 ಸಿನಿಮಾ ರಿಲೀಸ್ ಆಗುತ್ತೆ. ಸಂಯುಕ್ತ, ಶಿವಮೆಚ್ಚಿದ ಗಣಪ ಮತ್ತು ರಣರಂಗ ಸಿನಿಮಾ. ಶಿವಮೆಚ್ಚಿದ ಗಣಪದಲ್ಲಿ ಶಿವರಾಜ್ ಕುಮಾರ್ ಅವರು ಒಂದು ಭಕ್ತಿ ಪ್ರಧಾನ ಪಾತ್ರ ಮಾಡಿರ್ತಾರೆ. ಸಂಯುಕ್ತದಲ್ಲಿ ಒಂದು ಲವರ್ ಬಾಯ್ ಮಾಡಿರ್ತಾರೆ. ಆದ್ರೆ ರಣರಂಗದಲ್ಲಿ ಅವರು ಅದ್ಭುತ ಒಂದು ಮಾಸ್ ಹೀರೋ ಆಗಿ ಹೊರಹೊಮ್ಮುತ್ತಾರೆ. ಆ ಮಾಸ್ ಹೀರೋ ಆಗಿ ಹೊರಹೊಮ್ಮೋದಕ್ಕೆ ಕಾರಣ ಸೋಮಶೇಖರ್ ಅಂತ ಒಬ್ರು ನಿರ್ದೇಶಕರು. ಅವರು ತುಂಬಾ ಅದ್ಭುತವಾದ ನಿರ್ದೇಶಕರು. ಅವರು ಈಗ ನಮ್ಮೊಂದಿಗಿಲ್ಲ, ತೀರ್ಕೊಂಡಿದ್ದಾರೆ. ಅವರು ಅಣ್ಣವ್ರಿಗೆ ಪ್ರೇಮದ ಕಾಣಿಕೆ, ಶಂಕರ್ ಗುರು ಅಂತ ಒಂದು ದೊಡ್ಡ ದೊಡ್ಡ ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ರು. ಈ ಸಿನಿಮಾ ಸ್ಟೋರಿ ಹೇಳೋದಕ್ಕೆ ಅಂತ ಅಂದ್ಬಿಟ್ಟು ಅಣ್ಣವ್ರ ಮನೆಗೆ ಹೋದಾಗ ಅಣ್ಣವ್ರು ಹೇಳಿದ್ರಂತೆ, ಶಿವಣ್ಣಗೆ ತುಂಬಾ ಜಾಸ್ತಿ ಇದೆ ಮಾಸ್ ಇದ್ರಲ್ಲಿ, ಬೇಡ ಈ ತರದ್ದು ತುಂಬಾ ರೌಡಿಸಂ ತರ ಇದೆ ಸಿನಿಮಾ, ಇದು ಬೇಡ, ಬೇರೆ ಆದ್ರೂ ಒಂದು ಚೆನ್ನಾಗಿರೋ ಕತೆ ಮಾಡಿ ಅಂತ ಅಂದ್ಬಿಟ್ಟು. ಆಗ ಸೋಮಶೇಖರ್ ಅವರು ಇಲ್ಲ, ಇದು ತುಂಬಾ ಅದ್ಭುತವಾಗಿದೆ, ಶಿವಣ್ಣವ್ರು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ, ಮಾಡೋಣ ಅಂತ ಹೇಳ್ತಾರೆ. ಆಗ ಅಣ್ಣವ್ರು ಮೊದ್ಲು ಬೇಡ ಅಂತಿದ್ದವರು ಆಮೇಲೆ ಓಕೆ ಅಂತ ಅಂದ್ಬಿಟ್ಟು ಮನ್ಸು ಪೂರ್ತಿಯಿಂದ ಅಣ್ಣವ್ರು ಒಪ್ಕೋತಾರೆ. ಆಯ್ತು ಮಾಡಿ ನೋಡೋಣ ಯಾವ ತರ ಬರುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿಂದ ಸಿನಿಮಾ ಶುರು ಆಗುತ್ತೆ. 1988ರಲ್ಲಿ ಶಿವಣ್ಣ ಅವ್ರದ್ದು 3 ಸಿನಿಮಾಗಳು ಕೂಡ ದೊಡ್ಡ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ. ಆ ಹಿಂದೆ ಬಂದಂತ ಆನಂದ್ ಆಗಿರ್ಬೋದು, ರಥಸಪ್ತಮಿ ಆಗಿರ್ಬೋದು, ಮನಮೆಚ್ಚಿದ ಹುಡುಗಿ ಆಗಿರ್ಬೋದು, ಇವು ಕೂಡ ದೊಡ್ಡ ಯಶಸ್ಸು ಕಂಡು ಶಿವಣ್ಣಗೆ ಹ್ಯಾಟ್ರಿಕ್ ಇರುವಂತ ಒಂದು ಬಿರುದು ಕೂಡ ತಂದ್ಕೊಟ್ಟಿರುತ್ತೆ. ಶಿವಣ್ಣ ಅವ್ರದ್ದು ಈ ಸಿನಿಮಾದಲ್ಲಿ ಯಾವ ತರ ಇತ್ತು ನಟನೆ ಅಂತಂದ್ರೆ, ಅವ್ರ ಬಾಡಿ ಅವಾಗ ನೋಡ್ಬೋದು ತುಂಬಾ ಫ್ಲೆಕ್ಸಿಬಲ್ ಇತ್ತು. ಆ ಲೀನ್ ಬಾಡಿ ಇತ್ತು, ಮತ್ತೆ ಆ ಹೇರ್ ಸ್ಟೈಲ್ ಏನಿದೆ, ದೊಡ್ಡ ದೊಡ್ಡ ಕೂದಲೆಲ್ಲ ಬಿಟ್ಕೊಂಡು, ಆಗ ಕಾಲೇಜು ಸ್ಟೂಡೆಂಟ್ಸ್ ಎಲ್ಲ ಒಂದು ಟ್ರೆಂಡ್ ಆಗ್ಬಿಟ್ಟಿತ್ತು. ಎಲ್ಲರೂ ಶಿವಣ್ಣ ತರ ಹೇರ್ ಸ್ಟೈಲ್ ಬಿಡೋದು, ಶಿವಣ್ಣ ತರ ಶೂಸ್ ಹಾಕೋದು, ಶಿವಣ್ಣ ತರ ಡ್ರೆಸ್ ಮಾಡ್ಕೊಳ್ಳೋದು. ಆಗಿನ ಕಾಲದ 80s 90s ಅಲ್ಲೆಲ್ಲ ಶಿವಣ್ಣ ಅಂತಂದ್ರೆ ಒಂದು ದೊಡ್ಡ ಹೀರೋ ಎಲ್ಲರಿಗೂ. ನಮಗೂ ಅಷ್ಟೇ ಶಿವಣ್ಣ ಅಂತಂದ್ರೆ ಏನೋ ಒಂಥರ ಒಂದು ಖುಷಿ ಆಗುತ್ತೆ. ಯಾಕಂದ್ರೆ ಅವ್ರ ಸಿನಿಮಾಗಳ ಥಿಯೇಟರ್ ನೋಡಿರೋದ್ರಿಂದ ಅಷ್ಟು ಅದ್ಭುತವಾಗಿ ಅಭಿನಯ ಮಾಡ್ತಾರೆ. ಈಗಲೂ ಕೂಡ ಅಷ್ಟೇ ಅದ್ಭುತವಾಗಿ ಅಭಿನಯ ಮಾಡ್ತಿದ್ದಾರೆ. ಈ ಸಿನಿಮಾ ರಿಲೀಸ್ ಆಗುತ್ತೆ, ಯಾವ ತರ ಕ್ರೇಜ್ ನ ಹೊಂದಿತ್ತು ಅಂತಂದ್ರೆ, ಈ ಸಿನಿಮಾದಲ್ಲಿ ಅಣ್ಣವ್ರು ಒಂದು ಸಾಂಗ್ ಆಡಿದ್ದಾರೆ, ಜಗವೇ ಒಂದು ರಣರಂಗ ಅಂತ ಅನ್ಬಿಟ್ಟು. ಈ ಸಾಂಗ್ ಎಷ್ಟು ದೊಡ್ಡದಾಗಿ ಹಿಟ್ಟಾಗಿತ್ತು ಅಂತಂದ್ರೆ, ಅಣ್ಣವ್ರ ವಾಯ್ಸ್ ಅಲ್ಲಿ ಆ ಸಾಂಗ್ ಕೇಳೋದಕ್ಕೆ ಒಂಥರ ಖುಷಿ ಆಗುತ್ತೆ. ಹಾಗಾಗಿ ಎಲ್ಲೇ ಹೋದ್ರು, ಯಾವ್ದೇ ಗಣೇಶ ಹಬ್ಬ ಆಗಿರ್ಬೋದು, ಎಲ್ಲಾ ಕಡೆ ಕೂಡ ಅದೇ ಸಾಂಗ್ ಬರ್ತಿರುತ್ತೆ. 1988ರಲ್ಲಿ ಅತಿ ಹೆಚ್ಚು ಸಿಡಿ, ಆಗಲೇ ಸಿಡಿ ಬರ್ತಿತ್ತು, ಅತಿ ಹೆಚ್ಚು ಸಿಡಿ ಮತ್ತೆ ಆಡಿಯೋ ಸೇಲ್ ಆಗಿತ್ತು ಅಂತಂದ್ರೆ ಅದು ರಣರಂಗ ಸಿನಿಮಾದು ಮಾತ್ರನೇ. ಈ ಸಿನಿಮಾದಲ್ಲಿ ಸುಧಾರಾಣಿ ಅವರು, ತಾರಾ ಅವರು ಮತ್ತು ಶಿವರಾಜ್ ಕುಮಾರ್ ಅವರು 3 ಜನ ಕೂಡ ಮುಖ್ಯ ಪ್ರಧಾನವಾಗಿ ಅಭಿನಯ ಮಾಡಿದ್ದಾರೆ. ಇವ್ರಿಗೂ ಇದ್ದಂತ ಶಿವಣ್ಣನ ಇಮೇಜ್ ಯಾವ ತರ ಇತ್ತು ಅಂತಂದ್ರೆ ಬರೀ ಕ್ಲಾಸ್ ಇಮೇಜಸ್ ಇತ್ತು, ಮತ್ತೆ ಒಂದಷ್ಟು ಭಕ್ತಿ ಪ್ರಧಾನ ಸಿನಿಮಾ ಮಾಡಿದ್ರಿಂದ ಆತರ ಆಡಿಯನ್ಸ್ ಇದ್ರು. ಆದ್ರೆ ರಣರಂಗ ಸಿನಿಮಾ ಬಂದ್ಮೇಲೆ, ಈ ಸಿನಿಮಾ ದೊಡ್ಡ ಮಟ್ಟದ ಸಕ್ಸಸ್ ಆದ್ಮೇಲೆ, ಒಂದು ಮಾಸ್ ಆಡಿಯನ್ಸ್ ಏನು ಆಕ್ಷನ್ ಸಿನಿಮಾನ ಇಷ್ಟಪಡ್ತಾರೆ ಯಂಗ್ಸ್ಟರ್ಸ್, ಇವರೆಲ್ಲ ಶಿವಣ್ಣಗೆ ಅದ್ಭುತವಾಗಿ ಒಂದು ಫ್ಯಾನ್ ಆಗ್ತಾರೆ. ತುಂಬಾ ದೊಡ್ಡದಾಗಿ ಈ ಸಿನಿಮಾ ಓಪನ್ ಆಗುತ್ತೆ. ಅಂದ್ರೆ 45 ಚಿತ್ರಮಂದಿರದಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ. ಹಾಗಾಗಿ ಕರ್ನಾಟಕದ ಪ್ರತಿಯೊಬ್ಬ ಜನತೆ ಕೂಡ ಈ ಸಿನಿಮಾ ಮುಟ್ಟುತ್ತೆ. ಮತ್ತು ಇಲ್ಲಿನ ಶಿವಣ್ಣ ಅವರು ಮುಂದೆ ಮಾಡಿದ್ದೆಲ್ಲ ತುಂಬಾ ಆಕ್ಷನ್ ಸಿನಿಮಾಗಳನ್ನ ಮಾಡಿದ್ರು, ತುಂಬಾ ರೊಮ್ಯಾಂಟಿಕ್ ಮತ್ತು ಕಾಮಿಡಿ ಸಿನಿಮಾಗಳನ್ನ ಮಾಡಿದ್ರು. ಶಿವಣ್ಣ ಅವರು ಇಲ್ಲಿಂದ ಯಾವ ತರ ಒಂದು ಪ್ರೂವ್ ಆಯ್ತು ಅಂತಂದ್ರೆ, ಲವರ್ ಬಾಯ್ ಆಗಿ ಮತ್ತು ಆಕ್ಷನ್ ಹೀರೋ ಆಗಿ ಮತ್ತು ಒಂದು ಕಾಮಿಡಿಯನ್ ಹೀರೋ ಆಗಿ ಎಲ್ಲದರಲ್ಲೂ ಕೂಡ ಪರ್ಫೆಕ್ಟ್ ಸೂಟ್ ಆಗಂತ ನಟ ಯಾರಾದ್ರೂ ಇತ್ತು ಅಂತ ಅದು ಶಿವಣ್ಣ ಅವ್ರು ಮಾತ್ರನೇ. ಜೈಲು ಸೇರಿದಂತ ಹುಡುಗ ತನ್ನ ತಾಯಿಯನ್ನು ಹುಡುಕುವಂತ ಒಂದು ಕಥೆ ಈ ಸಿನಿಮಾದಲ್ಲಿ ಇದ್ದಿದ್ದು. ಇದ್ರಲ್ಲಿ ಶಿವಣ್ಣ ಜೈಲು ಸೇರಿರ್ತಾರೆ, ಅಂದ್ರೆ ಬಾಲಾಪರಾಧಿಯಾಗಿ. ಅಲ್ಲಿಂದ ಒಂದಷ್ಟು ಶಿಕ್ಷೆ ಆಗಿ ಆಚೆ ಬರ್ತಾರೆ. ಆಚೆ ಬಂದಾಗ ತನ್ನ ತಾತನ ಸಾವಾಗುತ್ತೆ. ಸಾವಾದ್ಮೇಲೆ ನೆಕ್ಸ್ಟ್ ಅವ್ರ ತಾಯಿನ ಹುಡುಕ್ತಾರೆ. ಆ ತಾಯಿನ ಯಾವ ತರ ಹುಡುಕ್ತಾರೆ ಅಂದ್ರೆ ಈ ಸಿನಿಮಾದ ಕತೆ. ಮತ್ತೆ ಈ ಸಿನಿಮಾದಲ್ಲಿ ಒಂದು ರಿವೆಂಜ್ ಸ್ಟೋರಿ ಇದೆ. ಆ ರಿವೆಂಜ್ ಸ್ಟೋರಿ ತುಂಬಾ ಅದ್ಭುತವಾಗಿದೆ. ಒಂದು ಏಕೆಂದ್ರೆ ಯಾವ ತರ ಅಂದ್ರೆ ವಿಲನ್ಗಳನ್ನೆಲ್ಲ ಹುಡ್ಕೋದಕ್ಕೆ ಒಂದು ರಣರಂಗನೇ ಸೃಷ್ಟಿ ಆಗುತ್ತೆ. ಆ ರಣರಂಗದಲ್ಲಿ ಶಿವಣ್ಣವ್ರು ಯಾವ ತರ ಒಂದು ಗೆದ್ದು ಬರ್ತಾರೆ ಅಂದ್ರೆ ಈ ಸಿನಿಮಾದ ಕತೆ. ಈ ಸಿನಿಮಾ ತುಂಬಾ ಜನ ನೋಡಿರ್ತಾರೆ, ನೋಡಿಲ್ಲ ಅಂದ್ರೆ ಈ ಸಿನಿಮಾನ ಇನ್ನೊಂದ್ಸರಿ ನೋಡಿ, ಯೂಟ್ಯೂಬ್ ಅಲ್ಲಿ ಕೂಡ ಇದೆ. ಈ ಸಿನಿಮಾದ ಬಜೆಟ್ ಆಗಿನ ಕಾಲಕ್ಕೆ 60 ರಿಂದ 65 ಲಕ್ಷ ಹಾಕಿರ್ತಾರೆ. ಆದ್ರೆ ಸಿನಿಮಾ ಕಲೆಕ್ಷನ್ 3.5 ರಿಂದ 4 ಕೋಟಿ ರೂಪಾಯಿ ಆಗುತ್ತೆ 1988ರಲ್ಲೇ. ಶಿವಣ್ಣ ಅವ್ರದ್ದು ಬಂದಂತ ಆನಂದ್ ಸಿನಿಮಾ ದೊಡ್ಡ ಬ್ಲಾಕ್ ಬಸ್ಟರ್ ಆಗಿರುತ್ತೆ. ಅದೇ ಹೆಸರನ್ನ ಈ ಸಿನಿಮಾದಲ್ಲಿ ಶಿವಣ್ಣ ಅವರು ರಣರಂಗ ಸಿನಿಮಾದಲ್ಲಿ ಆನಂದ್ ಅಂತಾನೆ ಒಂದು ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಾರೆ. ಶಿವಣ್ಣ ಅವ್ರದ್ದು ಕಂಟಿನ್ಯೂಸ್ 4 ಸಿನಿಮಾಗಳು ಕೂಡ ಬ್ಲಾಕ್ ಬಸ್ಟರ್ ಆಗುತ್ತೆ. ಈ ಸಿನಿಮಾ ಅತಿ ಹೆಚ್ಚು ಥಿಯೇಟರ್ ಅಲ್ಲಿ ಬಿಡುಗಡೆ ಆಗುತ್ತೆ. ಬೆಂಗಳೂರಲ್ಲಿ ಒಂದರಲ್ಲೇನೆ ಈ ಸಿನಿಮಾ 8 ರಿಂದ 10 ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗುತ್ತೆ. ಅಲ್ಲಿವರೆಗೂ ಯಾವ ಒಂದು ಸಿನಿಮಾ ಕೂಡ ಅಷ್ಟು ದೊಡ್ಡ ಮಟ್ಟದಲ್ಲಿ ಬಿಡುಗಡೆ ಆಗಿರೋದಿಲ್ಲ. ಈ ಸಿನಿಮಾದ ಮುಖ್ಯ ಚಿತ್ರಮಂದಿರ ಅಪರ್ಣ ಆಗಿರುತ್ತೆ. ಅಪರ್ಣದಲ್ಲಿ ನವರಂಗಲ್ಲಿ ಮತ್ತು ಶಾಂತಿ ಮತ್ತು ಉಮಾ ಮತ್ತು ಆದರ್ಶ್, ಅಜಂತು ಇಷ್ಟು ಥಿಯೇಟರ್ ಕೂಡ ಬೆಂಗಳೂರಲ್ಲಿ ರಿಲೀಸ್ ಆಗುತ್ತೆ. 8 ಚಿತ್ರಮಂದಿರದಲ್ಲಿ. ಓವರ್ ಕರ್ನಾಟಕದಲ್ಲಿ 45 ಚಿತ್ರಮಂದಿರದಲ್ಲಿ ದೊಡ್ಡ ದಾಖಲೆ ಮಟ್ಟದಲ್ಲಿ ಈ ಸಿನಿಮಾ ಪ್ರಾರಂಭ ಆಗುತ್ತೆ. ಅಲ್ಲಿವರೆಗೂ ಕೂಡ ಕನ್ನಡ ಸಿನಿಮಾಗಳು 20 ರಿಂದ 22 ಚಿತ್ರಮಂದಿರದಲ್ಲಿ ಮಾತ್ರ ರಿಲೀಸ್ ಆಗಿತ್ತು. ಫಸ್ಟ್ ಟೈಮ್ ಶಿವಣ್ಣನ ಸಿನಿಮಾ 45 ಚಿತ್ರಮಂದಿರದಲ್ಲಿ ರಿಲೀಸ್ ಆಗುತ್ತೆ. ಹಾಗೂ ಈ ಚಿತ್ರದ ಬಂಡವಾಳವನ್ನು ಈ ಸಿನಿಮಾ ಬರೀ 40 ರಿಂದ 45 ದಿನದಲ್ಲಿ ವಾಪಸ್ ತಂದುಕೊಡುತ್ತೆ. ಈ ಸಿನಿಮಾ ದೊಡ್ಡ ಮಟ್ಟದ ಸಕ್ಸಸ್ ಆಗುತ್ತೆ. ಮತ್ತು ಈ ಸಿನಿಮಾದ ಹಾಡುಗಳು ದೊಡ್ಡ ಹಿಟ್ ಆಗೋದಕ್ಕೆ ಕಾರಣ ಏನು ಅಂತಂದ್ರೆ, ಮೂಲ ಛಾಯಾಗ್ರಾಹಕರು ಮತ್ತು ಸಂಗೀತ. ಈ ಸಂಗೀತ ನಿರ್ದೇಶಕರು ಯಾರು ಅಂತಂದ್ರೆ ಹಂಸಲೇಖ ಅವರು. ಫಸ್ಟ್ ಟೈಮ್ ಶಿವಣ್ಣ ಮತ್ತು ಹಂಸಲೇಖ ಅವರು ಈ ಸಿನಿಮಾದ ಜೊತೆಯಾಗಿದ್ದು. ಅಲ್ಲಿವರೆಗೂ ಅಂದ್ರೆ ಅಣ್ಣವರ ಒಂದು ಕಾಂಪೌಂಡ್ ಇತ್ತು, ಅಲ್ಲಿಗೆ ಹಂಸಲೇಖ ಸಾಂಗ್ಗಳು ಯಾವ್ದು ಕೂಡ ಬಂದಿರೋದಿಲ್ಲ, ಬೇರೆ ನಟರುಗಳ ಜೊತೆ ಮಾಡ್ತಿದ್ರು. ಫಸ್ಟ್ ಟೈಮ್ ಶಿವಣ್ಣ ಅವ್ರ ಜೊತೆ ಮಾಡಿ ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗೋದಕ್ಕೆ ಹಂಸಲೇಖ ಅವರು ಕೂಡ ಪ್ರಮುಖ ಕಾರಣ. ಯಾಕಂದ್ರೆ ಜಗವೇ ಒಂದು ರಣರಂಗ ಸಾಂಗ್ ನ ಅಷ್ಟೇ ಅದ್ಭುತವಾಗಿ ಹಂಸಲೇಖ ಅವರು ಬರ್ಕೊಟ್ಟಿದ್ರು ಈ ಸಿನಿಮಾಗೆ.
ಈ ಸಿನಿಮಾದ ಹಾಡನ್ನ ಅಣ್ಣವ್ರೇ ಹಾಡ್ಬೇಕು ಅಂತ ಹೇಳಿದ್ರು. ಯಾಕಂದ್ರೆ ಅಣ್ಣವ್ರ ವಾಯ್ಸ್ ಅಲ್ಲಿ ಸಾಂಗ್ ತುಂಬಾ ಚೆನ್ನಾಗಿ ಕೇಳಿಸೋದು ಮತ್ತೆ ತುಂಬಾ ಜನಕ್ಕೆ ರೀಚ್ ಆಗ್ಬೇಕು ಅಂತಂದ್ರೆ ಅಣ್ಣವ್ರ ವಾಯ್ಸ್ ಅದಕ್ಕೆ ಮುಖ್ಯ ಆಗಿತ್ತು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಯವಗಾಜನೂರಿನ ಗಂಡು ಕಾಣಂಬು ತಡಿ ತಡಿಯುವ ಪೋಲಿ ಹುಡುಗರ ಜಾತಿ ಅಲ್ಲಂಬು.